ಎಲ್ಲ ಹಸಿಗೆರೆ ಪತ್ರಿಕಾ ಮಾಧ್ಯಮಗಳಿಗೆ ಒಂದು ಸಹ ಏನಂದರೆ ರಾಷ್ಟ್ರದ ಮಹತ್ವವಾದ ಬೃಹತ್ ಕೃಷಿ ಭೂಮಿಯ ಉಳಿಮೆಗಾಗಿ ಹಾಗೂ ಅಭಿವೃದ್ಧಿಗಾಗಿ ನಾವು ಮಾನ್ಯ ಕನವಿತ ರಾಷ್ಟ್ರಪತಿ ಸಾಹೇಬರವರನ್ನ ಹಾಗೆ ಪ್ರಧಾನಮಂತ್ರಿ ಸಾಹೇಬರವರನ್ನ ಭೇಟಿ ಮಾಡಲು ನಾವು ಫೆಬ್ರವರಿ 4ನೇ ತಾರೀಕು ಇದೇ ಅರಸೀಕೆರೆ ಸಮೀಪದ ಅಂಗನವಾಡಿ ಗ್ರಾಮದಿಂದ ಕುರಿತಂಥ ರಥಯಾತ್ರೆ ತುಂಬ ಅನುಕೂಲತೆ ಆಯಿತು. ಅದೇ ವಿಚಾರವಾಗಿ ಏನು ಈ ರಾಷ್ಟ್ರಕ್ಕೆ 400 ನದಿಗಳನ್ನ ಕೊಟ್ಟರೆ ಈ ರಾಷ್ಟ್ರದ 400 ನದಿಗಳ ಅನುಕೂಲತೆಯಲ್ಲಿ ದೇಶಕ್ಕೆ ಸಾಕಷ್ಟು ಉತ್ಪಾದನೆ ಬೆಳೆಯುವಂಥ ಒಬ್ಬ ರೈತರಿಗೆ ಅನುಕೂಲತೆ ಆಗುತ್ತೆ ಅನ್ನೋದು ಮಾರ್ಗದಲ್ಲಿ ಆ ಮನವಿಯನ್ನು ಕೊಟ್ಟು 40 ಬೇಡಿಕೆಯನ್ನು ಈಡೇರಿಸಬೇಕು ಮಾನ್ಯ ಘನವಿತ ರಾಷ್ಟ್ರಪತಿ ಸಾಹೇಬರು. ಇದು ಕೃಷಿಗೆ ಸಂಬಂಧಪಟ್ಟ ವಿಚಾರ. ಇದು ರೈತರ ಒಂದು ಮಹತ್ವವಾದ ಯೋಜನೆಗಳು. ಎಲ್ಲ ಯೋಜನೆಗಿಂತ ಈ ಯೋಜನೆ ಮಹತ್ವವಾದಂಥ ಯೋಜನೆಗೆ ತಾವು ದಯಮಾಡಿ ಅವರು ನಮ್ಮ ಏನು ರಥಯಾತ್ರೆ ಹೋದಂಥ ಹೋರಾಟಗಾರರನ್ನ ಅವರು ಭೇಟಿ ಮಾಡಿ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಆದರೆ ನವದೆಹಲಿಯಲ್ಲಿ ತುಂಬ 144 ಜಾರಿ ಇತ್ತು. ಆದರೂ ಸಹ ನಮ್ಮ ಏನು ಮನವಿಯನ್ನು ತಗೊಂಡು ಅದನ್ನು ಸ್ವೀಕರಿಸಿ ನಮಗೆ ಮುಂದಿನ ದಾರಿಗೆ ನಿಲುವನ್ನು ಮಾಡಿಕೊಡ್ತಾರೆ. ಅದರಿಂದ ಮಾನ್ಯ ಕನವಿತ ರಾಷ್ಟ್ರಪತಿ ಸಾಹೇಬರಿಗೆ ಹಾಗೆ ಪ್ರಧಾನಮಂತ್ರಿ ಏನು ಆಪ್ತ ಕಾರ್ಯದರ್ಶಿ ಅವರಿಗೂ ನಾವು ಈ ಮೂಲಕ ಏನು ಎಲ್ಲರ ರೈತರ ಪರವಾಗಿ ನಾನು ಏನು ಅಂದರೆ ನಾವೀಗಾಗಲೇ ಅಲ್ಲಿಂದ ಮನವಿಯನ್ನು ಕೊಟ್ಟು ಏನು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಕಳೆಬೀಡು ಅಂದರೆ ಐದಳ್ಳ ತಾಲೂಕು ಸರ್ವೆ ನಂಬರ್ 1ರಲ್ಲಿ 2550 ಎಕರೆ ಸರ್ಕಾರಿ ಭೂಮಿ ಇತ್ತು. ಈಗ ನಿರಂತರವಾಗಿ 4 ವರ್ಷದಿಂದ ಅವರು ಹೋರಾಟ ನಡೀಬೇಕು. ಆ ಹೋರಾಟದ ಪ್ರತಿಫಲ ಈಗ ರೈತರಿಗೆ ದೊರಕಿದೆ. ಏನು ಅದು ಸರ್ಕಾರಿ ಭೂಮಿ ಆಗಿರೋದ್ರಿಂದ ಈ ಭೂಮಿನ ನಾವು ಮಾಡಿಕೊಡ್ತೀವಿ, ಅದು ರೈತರಿಗೆ ಸೇರುತ್ತೆ ಅಂತೇಳಿ ಏನು ನಮ್ಮ ಅರ್ಜಿ ಆಯ್ತಂತ 680 ಜನ ರೈತರಿಗೂ ಸಹ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶದ ಒಂದು ನಿಲುವಿಗೆ ನಾವೀಗ ಮಾನ್ಯ ಹಾಸನದ ಜಿಲ್ಲಾಧಿಕಾರಿಗಳಿಗೆ ಅವ್ರನ್ನ ನಾವು ಈ ಕೂಡಲೇ ಆ ಜಮೀನನ್ನು ಸರ್ವೆ ಮಾಡಿ ಆ ರೈತರಿಗೆ ಕೊಡಬೇಕು. ಅದನ್ನು ಕ್ರಮಬದ್ಧವಾಗಿ ಅವ್ರಿಗೆ ಯಾವುದೇ ಥರದ ತೊಂದರೆ ಆಗಂಥ ನಿಲುವನ್ನು ತಗೋಬೇಕು. ನೀವು ಅಲ್ಲಿ ಬರುವಂಥ ರೈತರಿಗೆ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿ ಮತ್ತು ಯಾವುದೇ ಥರದ ತೊಂದರೆ ಆಗದಂತೆ ಮತ್ತು ಸರ್ವೇರನ್ನು ನೀವು ಅಲರ್ಟ್ ಮಾಡಬೇಕು. ಅವರಿಗೆ ಮುಂದಿನ ಕಾರ್ಯಗತಿಗೆ ನೀವು ಒಂದು ಮಾರ್ಗ ಹಾಕಬೇಕು ಅಂತೇಳಿ ನಾವು ಅರಸೀಕೆರೆಯಿಂದ 14ನೇ ತಾರೀಕು ಬೆಳಿಗ್ಗೆ ಇಲ್ಲಿ 9 ಗಂಟೆಗೆ ಪಾದಯಾತ್ರೆ ಶುರು ಮಾಡಿ 15ನೇ ತಾರೀಕು ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಟ್ಟು ಅವ್ರ ಮೂಲಕವೇ ನಾವು ಸಭೆಯನ್ನು ಸೇರಿಸಿ ಎಲ್ಲ ರೈತರನ್ನ ತೀರ್ಮಾನವನ್ನು ತಗೊಂಡು ನೀವು ಯಾವ ಸಮಯದಲ್ಲಿ ಆ ರೈತರಿಗೆ ನೀವು ಸರ್ವೆ ಮಾಡಲು ಆದ್ಯತೆಯನ್ನು ಕೊಡ್ತೀರಾ ಎಲ್ಲ ಕುಶಲವಾಗಬೇಕು. ಏಕೆಂದರೆ ಎಲ್ಲ ಆರ್ಡರ್ಸ್ ಬಂದಿದೆ ಅಂತ ನನಗೂ ಸಹ ನೀವು ಪತ್ರವನ್ನು ಕಳಿಸಿದ್ದೀರಾ. ಆ ಪತ್ರದ ಜರೂರಾಗಿ ಇದನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ಎಲ್ಲ ರೈತರು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಪಾದಯಾತ್ರೆಯನ್ನು ಹೋಗ್ತಾ ಇದ್ದೀವಿ. ಅದೇ ರೀತಿ ಏನು 40 ಬೇಡಿಕೆಯನ್ನು ಈಗಾಗಲೇ ಸ್ವಲ್ಪ ಬೇಡಿಕೆಗಳನ್ನ ಸರ್ಕಾರ ಒಂದು ಲೆಟರ್ನ ಹಾಕಿದೆ, ನಾವು ಮಾಡಿಕೊಡ್ತೀವಿ ಅಂತ, ಅದನ್ನು ಸಹ ಬಂದಿದೆ. ಅದೇ ರೀತಿ ರೈತನ ನಾಡಿನ ಏನು ಅನ್ನದಾತರ ಬದುಕಿಗೆ ಅವರು ಮಾಡಿಕೊಟ್ಟಂಥ ಬೇಡಿಕೆಗಳನ್ನ ತಾವು ಜರೂರಾಗಿ ಈ ಜಿಲ್ಲೆಗೆ ಕಳಿಸಿ ಆ ರೈತರಿಗೆ ಉನ್ನತ ಮಟ್ಟಲಾಗಬೇಕು ಅಂತೇಳಿ. ಏನು ಅಂದರೆ ಕೊಪ್ಪರಿ ನಮ್ಮದು ನಾಡು, ಸ್ವಲ್ಪ ಥರ ನಾಡು ಅಂತ ಹೆಸರಾಗಿರೋದು. ನಾವು ಕೊಪ್ಪರಿಯನ್ನು ಬೆಳೆದು ಈ ತಾಲೂಕು ಮತ್ತು ಈ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕೊಪ್ಪರಿಯನ್ನು ಬೆಳೆದು ನಾವು ಸಾಕಷ್ಟು ಅದರಲ್ಲೇ ಉತ್ಪಾದನೆ ಮಾಡುವಂಥ ವ್ಯವಸ್ಥೆ. ಕೊಪ್ಪರಿ ಈಗ ತುಂಬ ಏನು ರೈಟು ತುಂಬ ಗಗನಕ್ಕೆ ಇಳಿದ್ಬಿಟ್ಟು ರೈತರಿಗೆ 3 ವರ್ಷದಿಂದ ತುಂಬ ತೊಂದರೆಯಾಗಿದೆ. ಆದರೆ ಕೊಪ್ಪರಿಯಿಂದ ನಮಗೆ 18,000 ರೂಪಾಯಿ ನಿಗದಿನೇ ಆಗಬೇಕು. ಈಗ ನೆಪೆಟ್ಟು ತರ್ತೀರಾ, ನೆಪೆಟ್ಟು ತಂದಾಗ ಅಲ್ಲಿ ಮಧ್ಯವರ್ತಿ ಅವಳಿಯಿಂದ ತುಂಬ ರೈತರಿಗೆ ಮೋಸ ಆಗ್ತಿದೆ. ಆದರೆ ಅದು ಯಾವ ರೀತಿ ಆಗ್ತಾ ಇದೆ ಅಂದರೆ ರೈತರದ್ದು ತಪ್ಪಲ್ಲ, ಇಲ್ಲ ಅವ್ರ ತಪ್ಪಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ರೈತರದ್ದು ಪಾಣಿನ ಅವ್ರು ಮಧ್ಯವರ್ತಿಗಳೇ ಇಸ್ಕೊಂಡು ತಗೊಂಡು ಹಾಕ್ತಾಗ ರೈತ ಕೊಡ್ತಾನೆ. ಕೊಟ್ಟಾಗ ಮತ್ತೆ ಅಲ್ಲಿ ಸಮಸ್ಯೆ ಏನಾಗುತ್ತೆ, ತಗೊಂಡು ಹೋಗಿದ್ದಾರೆ. ಆವಾಗ ತಗೊಂಡು ಹೋದಾಗ ಅವ್ರಿಗೂ ಕೊಪ್ಪರಿ ಇರಲ್ಲ.
ಕೊಬ್ಬರಿ ಬೆಳೆದೊಂದು ಕೊಬ್ಬರಿ ಸ್ಟಾಕ್ ಇರುತ್ತೆ, ಅವನ ಹತ್ರ ಏನು ಮಾಡ್ತಾರೆ, ಕೊಬ್ಬರಿ ಇರಲ್ಲ. ಈಗ ನನ್ನ ಹತ್ರ ಕೊಬ್ಬರಿ ಇಲ್ಲ, ನಾನು ತಗೊಂಡು ಹೋಗೋದು ಹಾಕೋದು, ಆದರೆ ಅಮೌಂಟ್ ಅವರಿಗೆ ಬರುತ್ತೆ. ಆದರೆ ಅಲ್ಲಿ ಸ್ಟಾಕ್ ಆಗಿರೋಂಥ ಕೊಬ್ಬರಿನ ಇವ್ರ ಮೂಲಕವಾಗಿ ಬಿಡುವಂಥ ಒಂದು ಹಳೆಯ ವ್ಯವಸ್ಥೆನ ಈಗ ವರ್ತಕರು ಮಾಡಿದ್ದಾರೆ. ಅದು ತಪ್ಪು ಕಲ್ಪನೆ ಆಗಿದೆ. ವರ್ತಕರ ಹೆಸರಿಗೇನು ದುಡ್ಡು ಹೋಗಲ್ಲ, ಅದು ರೈತರ ಹೆಸರಿಗೆ ಬರೋದು. ಆದರೆ ರೈತರನ್ನ ಹೆಸರು ಕೆಡಿಸೋಂಥ ಒಂದು ಕಥೆ ಆಗಿದೆ. ಇದು ಆಗಬಾರ್ದು. ಎಲ್ಲ ಕಡೆನೂ ಇದೇ ಥರ ಆಗ್ತಾ ಇದೆ ಅಂತ ಅಲ್ಲಲ್ಲೇ ಒಂದು ಗುರುಗು ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ, ಈಗಾಗಲೇ ಏನು ಅರಸೀಕೆರೆಗೆ ನಮಗೆ ಸಂತೋಷವಾದಂಥ ಒಂದು ಸುದ್ದಿನ ನಾವು ರಾಷ್ಟ್ರಪತಿ ಸಾಹೇಬ್ರವರಿಗೆ ನಿಮ್ಮೆಲ್ಲರ ಮೂಲಕವಾಗಿ ನಾವು ಕೊಟ್ಟಿದ್ದೀವಿ. ನಮಗೆ ಜಿಲ್ಲೆಯಾಗಿ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ತಿಪ್ಟೂರು ಮಾಡಿ, ಕಲಬುರಗಿನೂ ಮಾಡಿ, ಹಾಗೆ ನೀವು ಯಾವುದು ಬೇಕಾದ್ರೂ ಮಾಡಿ ರಾಜ್ಯದಲ್ಲಿ, ನಮಗೇನು ಅಭ್ಯಂತರ ಇಲ್ಲ. ನಮ್ಮದು ಅರಸೀಕೆರೆ ಈ ರಾಷ್ಟ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ಅರಸೀಕೆರೆ, ಇದು ಮೈಸೂರಿಗೆ 2ನೇ ತೆರಿಗೆ ಹಣದಲ್ಲಿ ತಗೊಂಡಂಥ ಅರಸೀಕೆರೆ. ರೈತರಿಗೆ ಸಾಕಷ್ಟು ಹೊರರಾಜ್ಯ ಮತ್ತು ಹೊರರಾಜ್ಯದಿಂದ ಬರುವಂಥ ಒಂದು ವ್ಯವಸ್ಥೆ ಲೈನಿನ ಒಂದು ಕಲ್ಪನೆ ಇದೆ. ಅದೇ ರೀತಿ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ 2ನೇ ಸ್ಥಾನವನ್ನು ಹೊಂದಿದ್ದು, ಎಲ್ಲ ಅಭಿವೃದ್ಧಿಗೂ ಅರಸೀಕೆರೆ ಏಕಮುಖವಾಗಿ ಕಾಣ್ತಾ ಇದೆ ರಾಜ್ಯಕ್ಕೆ. ಅದರಿಂದ ಅರಸೀಕೆರೆನ ಜಿಲ್ಲೆಯಾಗೇ ಮಾಡಬೇಕು ಅಂತ ಹೇಳೋದಕ್ಕೆ ಅವರು DPR ಅಲ್ಲಿ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾರ ಎಲ್ಲರೂ ಸಾಥ್ ಕೊಟ್ಟು ಹೋರಾಟ ನಿಂತರೆ ಅರಸೀಕೆರೆ ಜಿಲ್ಲೆ ಆಗೋದ್ರಲ್ಲಿ ಏನೂ ಸಂಶಯ ಇಲ್ಲ ಅಂತ